ಸೊ ಐ ಥಿಂಕ್ ನಮ್ಮ ಚಿತ್ರದ ನಾಯಕ ಒಂದೆರಡು ಮಾತನಾಡಿದ್ರೆ ಚೆನ್ನಾಗಿರುತ್ತೆ. ಮಾತಾಡಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಸಹಪಾಠಿಗಳಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ಕನ್ನಡ ಕಲಾಭಿಮಾನಿಗಳು ನಮಸ್ಕಾರ ಹೇಳ್ತಾ, ಬ್ಯಾಡ್ ನನ್ನ ಎರಡನೆಯ ಚಿತ್ರ. ಮೊದಲನೇದು ಪ್ರೀತಿಯ ರಾಯಭಾರಿ ಅಂತ ಮಾಡಿದೆ. ಅದಾದಮೇಲೆ ಸ್ವಲ್ಪ ಬ್ಯಾಡ್ ಆಗಿ ಕಾಣಿಸೋಣ ಅಂತ ಬ್ಯಾಡ್ ಚಿತ್ರ ಮಾಡಿದ್ದೀವಿ. ಒಂದು ಈಗಿನ ಜನ್ರೇಷನ್ಗೆ ಸೂಟ್ ಆಗೋವಂಥ ಒಂದು ಆ್ಯಪ್ಟ್ ಆಗುವಂಥ ಒಂದು ಒಳ್ಳೆ ಕಥನ ಸೂಟ್ ಮಾಡ್ಕೊಂಡು ಮಾಡಿದ್ದೀವಿ. ರೆಗ್ಯುಲರ್ ಲವ್ ಸ್ಟೋರಿ ಇದೆ, ಹಾಗೆ ನಿಮಗೆ ಒಂದು ನೋಡಿದ್ರೆ ಬೋರ್ ಆಗ್ತಿರೋವಂಥ ಒಂದು ಒಳ್ಳೆ ಅತ್ಯುತ್ತಮ ಚಿತ್ರ. ಹಾಗೆ ಸೌಂಡ್ ಕ್ವಾಲಿಟಿ, ಈ ಸಿನಿಮಾನ ಯಾಕೆ ನೋಡಬೇಕು ಅಂತ ಹೇಳ್ತೀನಿ ಅಂದರೆ, ಪರಭಾಷೆ ಚಿತ್ರಗಳಿಗೆ ನಮ್ಮ ಜನ ಮಾರೋಗ್ಬಿಟ್ಟಿದ್ದಾರೆ. ಹೇಗೆಂದರೆ ಆ ಸೌಂಡ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ತುಂಬ ಹೇಳ್ತಿರ್ತಾರೆ. ಆದರೆ ನಾವು ತುಂಬ ಭರವಸೆ ಕೊಡ್ತೀವಿ ಈ ಸಿನಿಮಾದಲ್ಲಿ. 100% ನೀವು ಕೊಟ್ಟು ನೋಡುವಂಥ 200 ರೂಪಾಯಿ ಇರ್ಬೋದು, 300 ರೂಪಾಯಿ ಇರ್ಬೋದು, ಆ ದುಡ್ಡಿಗೆ ಖಂಡಿತ ಮೋಸ ಆಗಲ್ಲ, ನಾವು ಪ್ರಾಮಿಸ್ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ಈ ಒಂದು ಚಿತ್ರದ ನಾಯಕಿ ಇಲ್ಲಿದ್ದಾರೆ. ಸೊ ಐ ಥಿಂಕ್ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ನಮಸ್ಕಾರ. ನನ್ನ ರೀಸೆಂಟಾಗಿ ರಿಲೀಸ್ ಆಗಿರುವಂಥ ಪ್ರತಿಯೊಂದು ಸಿನಿಮಾನು ಬೈ ಗಾಡ್ಸ್ ಗ್ರೇಸ್, ದೇವ್ರ ದಯೆಯಿಂದ ಚೆನ್ನಾಗಿ ಓಡಿದೆ ಆ್ಯಂಡ್ ಜನ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಟೈಮ್ ಆಗಿ ನಾವು ಕನ್ನಡದವರು ವಿ ಹ್ಯಾವ್ ಬೀನ್ ಪ್ರೂವಿಂಗ್ ದ್ಯಾಟ್ ಕಾಂಟೆಂಟ್ ಡ್ರಿವನ್ ಸಿನಿಮಾಗಳು ಕನ್ಸ್ಯೂಮ್ ಮಾಡ್ಕೋತೀವಿ, ನಮಗೂ ಇಷ್ಟ. ಬರೀ ಮಲಯಾಳಂ ಅಥವಾ ತಮಿಳ್ ಅಥವಾ ತೆಲುಗು ಆಗದೆ ಕನ್ನಡದಲ್ಲೂ ಕೂಡ ಕಾಂಟೆಂಟ್ ಡ್ರಿವನ್ ಸಿನಿಮಾ ಬಂದರೆ ಥಿಯೇಟ್ರಿಗೆ ಜನ ಬರ್ತಾರೆ ಅನ್ನೋ ನಂಬಿಕೆನೂ ಮೂಡಿಸಿದೆ. ಸೊ ಅಂಥ ಸಿನಿಮಾಗಳಲ್ಲಿ ಭಾಗಿಯಾಗಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ. ಈ ಸಿನಿಮಾ ಕೂಡ ಬ್ಯಾಡ್ ಅದೇ ರೀತಿಯ ಒಂದು ಒಳ್ಳೆ ಕಾಂಟೆಂಟ್ ಇರುವಂಥ ಸಿನಿಮಾ, ಆ್ಯಕ್ಷನ್ ಇರುವಂಥ ಸಿನಿಮಾ, ಥ್ರಿಲ್ಲರ್ ಜಾನರ್ನಲ್ಲಿರುವಂಥ ಸಿನಿಮಾ. ಆಗಲೇ ಸರ್ ಹೇಳಿದಾಗೆ ರಾಶ್ಮೋನ್ ಎಫೆಕ್ಟ್ ಅನ್ನೋದು ತುಂಬ ಕಡಿಮೆ ಬಳಕೆ ಆಗಿರೋದು ನಮ್ಮ ಇಂಡಸ್ಟ್ರಿನಲ್ಲಿ, ಸಿನಿಮಾ ಮೇಕಿಂಗಲ್ಲಿ. ಅದನ್ನು ಅತ್ಯದ್ಭುತವಾಗಿ ಡೈರೆಕ್ಟ್ ಮಾಡಿದ್ದಾರೆ. ಶೇಖರ್ ಸರ್ ಅವರ ಡೈರೆಕ್ಷನ್ ಏನು ಪ್ರೂವ್ ಮಾಡ್ಕೊಳ್ಬೇಕಾಗಿಲ್ಲ, ಭಾಳ ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆ ಎಲ್ಲ ಕೆಲಸ ಮಾಡಿರೋಂಥವ್ರು. ಅವ್ರು ಬಂದು ನನಗೆ ಈ ಕತೆ ಹೇಳಿ ನಾನು ಈ ಕತೆಗೆ ಆಯ್ಕೆ ಆಗಿರೋದು ನನ್ನ ಒಂದು ಸೌಭಾಗ್ಯ. ತುಂಬ ಖುಷಿಯಾಗಿದೆ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಹಾಗೆ ಪ್ರೊಡ್ಯೂಸರ್ಸ್ ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತಂದರೆ ಯಾವುದೇ ದೊಡ್ಡ ಸ್ಟಾರ್ ವ್ಯಾಲ್ಯೂ ಅಂತ ಇಲ್ಲದೆ ಕಾಂಟೆಂಟನ್ನು ನಂಬಿ ದುಡ್ಡು ಹಾಕೋರು ಬಹಳ ಮುಖ್ಯ ಆಗ್ತಾರೆ, ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿನಲ್ಲಿ ಈ ಟೈಮಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಫುಲ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ದಿ ಆಪರ್ಚುನಿಟಿ. ಶೂಟಿಂಗ್ ಮಾಡುವಾಗ ಅದು ತುಂಬ ಎಂಜಾಯ್ ಮಾಡಿದ್ದೀವಿ. ನೀವೆಲ್ಲ ಸಿನಿಮಾ ನೋಡುವಾಗಲೂ ಕೂಡ ಅಷ್ಟೇ ಎಂಜಾಯ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಬ್ಯಾಡ್ ಸಿನಿಮಾ ಇದು ನನ್ನ 11th ಸಿನಿಮಾ. ಸೊ ಬಟ್ ಆದರೆ ನನ್ನ ಕೆರಿಯರಲ್ಲಿ ಒನ್ ಆಫ್ ದಿ ಟಫೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಬಿಕಾಸ್ ಲಾಟ್ ಆಫ್ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿರೋದು. ರೋಷಮಾನ್ ಎಫೆಕ್ಟ್ ಅಂತ ಒಂದು ಪ್ಯಾಟರ್ನ್ ಇದೆ, ವಿಚ್ ಇಸ್ ಟಫೆಸ್ಟ್ ಫಾರ್ಮೆಟ್ ಆಫ್ ಫಿಲ್ಮ್ ರೈಟಿಂಗ್. ಸೊ ಆ ಪ್ಯಾಟರ್ನಲ್ಲಿ ಈ ಸಿನಿಮಾನ ಮಾಡಿದ್ದೀವಿ. ಸೊ ವೆರಿ ರೇರ್ಲಿ ಯೂಸ್ಡ್ ಅಂತ ಹೇಳ್ಬೋದು ಆಲ್ ಓವರ್ ಇಂಡಿಯಾ. ಸೊ ಅದರಲ್ಲಿ ನಾವು ಮಾಡಿದ್ದೀವಿ ಅಂತ ಹೇಳಕ್ಕೆ ನಾನು ಖುಷಿ ಪಡ್ತೀನಿ. ಆ್ಯಂಡ್ ಬೆಸ್ಟ್ ಪಾರ್ಟ್ ಅಂತ ಹೇಳಿದರೆ ಎಲ್ಲರೂ ಹೊಸಬ್ರು ಇರಬೇಕು ಅನ್ನೋದರಲ್ಲಿ ನಾನು ತುಂಬ ಕಾಶಿಯಸ್ ಆಗಿದ್ದೆ. ಅದರಲ್ಲಿ ನಕುಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಹೊಸಬ್ರೆಲ್ಲ ಒಂದು 10 ಸಿನಿಮಾ ಥರ ಕಾಣಿಸುತ್ತೆ, ಅದು ಈ ಸಿನಿಮಾದ ಒಂದು ಹೈಲೈಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ ದ ಕ್ಯಾರೆಕ್ಟರ್ಸ್ ಲೈಕ್ ಅಪೂರ್ವ ಅವರು, ದೆನ್ ಅಶ್ವಿನಿ ಆ್ಯಂಡ್ ಮಂಜು ಮಾಸ್ಟರ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಹೇಳೋದಕ್ಕಿಂತ ಸೊ 28 ಇದೇ ತಿಂಗಳು ಉಗಾದಿ ಟೈಮು, ಹಾಲಿಡೇ ಟೈಮಲ್ಲಿ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ. ಯಾಕಂದರೆ ಒಂದೊಂದು ನೋಡೋದು ನೀವು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡೋದು, ನಮ್ಮ ಕನ್ನಡ ಭಾಷೆಗೆ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡೋದು ಅಂತ ಆಗುತ್ತೆ. ಸೊ ಎಲ್ಲರೂ ಬನ್ನಿ ಥಿಯೇಟ್ರಲ್ಲಿ ನೋಡೋಣ. ಸೊ ಥ್ಯಾಂಕ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು ಟು ಪ್ರೊಡ್ಯೂಸರ್ ಸರ್. ಯಾಕಂದರೆ ಇದುವರೆಗೂ ನನಗೆ ಫಸ್ಟ್ ಡೇ ಕತೆ ಕೇಳಲೂ ಇಲ್ಲ, ಇದುವರೆಗೂ ಅವ್ರು ಏನೂ ಹೇಳಲಿಲ್ಲ. ಸೊ ಆ ಥರ ಸಪೋರ್ಟ್ ಸಿಗೋ ಪ್ರೊಡ್ಯೂಸರ್ ತುಂಬ ಕಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಪಿ ಕೆ ಶೇಖರ್ ಅವರು ಇದು 23ನೇ ವರ್ಷ ಅವರಿಗೆ ಇಂಡಸ್ಟ್ರಿಗೆ ಬಂದು, ಹಂಗಾಗಿ ತುಂಬ ಆಡೋರು ಅವರಿಗೆ ಭಗವಂತನ ಕೃಪೆಯಿಂದ ಒಳ್ಳೆಯ ವಿದ್ಯೆ ಕೊಟ್ಟಿದ್ದಾನೆ. ತುಂಬ ಆಡೋರು ಮಾಡಿ ಈ ಚಿತ್ರನ ತುಂಬ ಪ್ರತಿಯೊಬ್ಬರು ನೋಡೋ ಅಂಥ ಫಿಲಮ್ ಮಾಡಿದ್ದಾರೆ. ನಾನು ಫಸ್ಟಿಂದ ಲಾಸ್ಟ್ವರೆಗೂ ಹೋಗಿಲ್ಲ, ಕೊನೆಯಲ್ಲಿ ಫಿಲಮ್ ತೋರಿಸಿದ್ರು. ಇದರಲ್ಲಿ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕು ಅಂತ ತಮ್ಮಲ್ಲಿ ವಿನಂತಿ. ನಮಸ್ಕಾರ. ಧನ್ಯವಾದಗಳು. ಹಾಗೆಯೇ ಈ ಒಂದು ಸಿನಿಮಾದಲ್ಲಿ ಒಂದು ಅತ್ಯುತ್ತಮ ಪಾತ್ರವನ್ನು ವಹಿಸ್ಕೊಂಡಿರುವಂತಹ ಐ ಥಿಂಕ್ ಅಶ್ವಿನಿ ಅವರು
ಒಂದೆರಡು ಮಾತನಾಡಬೇಕು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಬ್ಯಾಡ್ ಅನ್ನೋದು ತುಂಬಾ ಒಳ್ಳೆ ಕಂಟೆಂಟ್ ಇರುವಂತಹ ತುಂಬ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ಒಂದು ಮರ್ಡರ್ ಮಿಸ್ಟ್ರಿ, ತುಂಬಾ ಸಸ್ಪೆನ್ಸ್ ಕೂಡ ಇದೆ. ಸೊ ಪ್ರತಿಯೊಬ್ಬರು ಶೇಖರ್ ಸರ್ ಆಗಿರ್ಬೋದು, ಅಪೂರ್ವ ಅವರಾಗಿರ್ಬೋದು, ನಕುಲ್ ಅವರು, ಮಂಜು ಮಾಸ್ಟರ್, ಪ್ರತಿಯೊಬ್ಬರು ತುಂಬಾ ಎಫರ್ಟ್ಸ್ ಹಾಕಿ ಮಾಡಿದಂಥ ಸಿನಿಮಾ. ಡೆಫಿನೆಟ್ಲಿ ಈ ಎಫರ್ಟ್ಸ್ ನಮಗೆ ಆನ್ ಸ್ಕ್ರೀನ್ ಕಾಣಿಸುತ್ತೆ. ಸೊ ಕನ್ನಡ ಸಿನಿಮಾನ ಬೆಳೆಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ನಮ್ಮ ಭಾಗ ನಾವು ಮಾಡಾಗಿದೆ. ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಮೂವಿನ ನೋಡಿ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಸೊ ಪ್ರಾಬಬ್ಲಿ ಈ ಒಂದು ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರವನ್ನು ಮಾಡಿರುವಂತಹ ಪದ್ಮಶ್ರೀ ಮೇಡಮ್ ಇದ್ದಾರೆ. ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಲವ್ ಇದೆ. PC ಶೇಖರ್ ಅವರು ರೋಮಿಯೋ, ಗಣೇಶ್ ನಟನೆಯ ರೋಮಿಯೋ ಸಿನಿಮಾದಿಂದ ಹಿಡಿದು ಮಾಡಿದಂಥ ಎಲ್ಲ ಸಿನಿಮಾಗಳಲ್ಲಿ ನನಗೆ ನನ್ನ ಅಬ್ಸರ್ವೇಷನ್ ಹೇಗೆಂದರೆ, ಆ್ಯಸ್ ಎ ಜರ್ನಲಿಸ್ಟ್ ಆಗಿ, ಫಿಲಮ್ ಜರ್ನಲಿಸ್ಟ್ ಆಗಿ, ಕತೆ ಮತ್ತು ಮೇಕಿಂಗ್, ಸಿನಿಮಾದ ಕತೆ ತುಂಬ ವಿಶಿಷ್ಟವಾಗಿರುತ್ತೆ. ಮತ್ತು ಮೇಕಿಂಗ್ ಕೂಡ, ಸಿನಿಮಾಟೋಗ್ರಫಿ ಇರ್ಬೋದು, ಆ ಕತೆನ ತೊಗೊಂಡೋಗೋ ರೀತಿ ಇರ್ಬೋದು, ತುಂಬ ವಿಭಿನ್ನ ಅಂತ ನನಗನ್ನಿಸಿದೆ. ಈ ಸಿನಿಮಾದ ಸ್ಕ್ರಿಪ್ಟ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಊಹೆ ಮಾಡೋದಕ್ಕಾಗೋದಿಲ್ಲ, ಕತೆ ಎಲ್ಲಿ ಹೋಗ್ತಾ ಇದೆ, ಏನಾಗುತ್ತೆ ಮುಂದೆ ಅಂತ ಯಾರೂ ಗೆಸ್ ಮಾಡೋಕ್ಕಾಗಲ್ಲ. ಆ ಥರದ ಒಂದು ಥ್ರಿಲ್ಲರ್ ಎಕ್ಸ್ಪೀರಿಯನ್ಸನ್ನು ಖಂಡಿತ ಪ್ರೇಕ್ಷಕರಿಗೆ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಆಲ್. ಗುಡ್ ಲಕ್. ನಕುಲ್ ಅವ್ರಿಗೆ ಹಾಗೂ PC ಶೇಖರ್ ಅವ್ರಿಗೆ ಮತ್ತು ಪ್ರೊಡ್ಯೂಸರ್ಸ್ಗೆ ಕೂಡ ನಾನು ಅಭಿನಂದನೆಯನ್ನು ತಿಳಿಸ್ತಾ ಗುಡ್ ಲಕ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಎಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಬ್ಯಾಡ್ ಸಿನಿಮಾದಲ್ಲಿ ನಮ್ಮ ಒಂದು ಅರ್ಜುನ್ ಜನ್ಯ ಸರ್ ಅವರ ಒಂದು ಮ್ಯೂಸಿಕ್ ಜಾದೂ ಇದೆ ಅಂತ ಹೇಳ್ಬೋದು. ಸೊ DKDಯಲ್ಲಿ ಐ ಥಿಂಕ್ ನಮ್ಮ ಅರ್ಜುನ್ ಜನ್ಯ ಸರ್ ಪ್ರಾಮಿಸ್ ಮಾಡಿರ್ತಾರೆ, ನಮ್ಮದೇ ಒಂದು ಸಿನಿಮಾದಲ್ಲಿ ನಿಮಗೊಂದು ಲೈಕ್ ಒಂದು ಲೀಡನ್ನು ನೀಡ್ತೀವಿ ಅನ್ನೋ ಥರ. ಸೊ ಮಂಜು ಮಾಸ್ಟರ್ ಅಲ್ಲಿದ್ದಾರೆ. ಸೊ DKDಲಿ ಆಲ್ರೆಡಿ ನೋಡಿರ್ತೀರಾ, ಪ್ರಾಮಿಸ್ನ ಆಲ್ರೆಡಿ ಅರ್ಜುನ್ ಜನ್ಯ ಸರ್ ಉಳಿಸ್ಕೊಂಡಿದ್ದಾರೆ. ಆ್ಯಂಡ್ ನೀವು ಅದೇ ರೀತಿ ಪಾತ್ರ ಲೈಕ್ ನಿಮ್ಮ ಒಂದು ಎಫರ್ಟ್ಸ್ನ ಹಾಕಿದ್ದೀರಾ. ಈ ಒಂದು ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಸರ್. ಇಟ್ ಮೀನ್ಸ್ ಮೀ ಅಲಾಟ್. ಅರ್ಜುನ್ ಜನ್ಯ ಸರ್ ಹೇಳಿದ ತಕ್ಷಣ ನನಗೊಂದು ಆಪರ್ಚುನಿಟಿ ಮಾಡಿಕೊಟ್ರಿ, ತುಂಬ ಥ್ಯಾಂಕ್ ಯು. ಯಾಕಂದರೆ ನನಗಿದೊಂದು ಕನಸಾಗಿತ್ತು, ನಾನೊಂದು ದೊಡ್ಡ ಸ್ಕ್ರೀನಲ್ಲಿ ನಾನು ನೋಡಬೇಕು, ನಾನು ನೋಡಬೇಕು, ನನ್ನ ಆ್ಯಕ್ಟಿಂಗ್ ಅಂದರೆ ನನಗೆ ತುಂಬ ಹುಚ್ಚಿತ್ತು. ಅದು ಅವಕಾಶ ಮಾಡಿಕೊಟ್ರು ಅರ್ಜುನ್ ಜನ್ಯ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನನಗೆ ನೆಗೆಟಿವ್ ಕ್ಯಾರೆಕ್ಟರ್ ತುಂಬ ಇಷ್ಟ. ಅದನ್ನು ನನ್ನ ಕೈಯಲ್ಲಿ PC ಶೇಖರ್ ಸರ್ ತುಂಬ ಅದ್ಭುತವಾಗಿ ಮಾಡಿಸ್ಕೊಟ್ರು. ತುಂಬ ಕಲಿಯೋಕ್ಕೆ ಸಿಕ್ತು ನನಗೆ ಈ ಜಾಗದಲ್ಲಿ. ಹಾಗೂ ನಕುಲ್ ಸರು ತುಂಬ ಸಪೋರ್ಟ್ ಮಾಡಿದ್ರು. ಒಂದೊಂದು ಚಿಕ್ಕ ವಿಷಯದಲ್ಲಿ ಏನೋ ಮಿಸ್ಟೇಕ್ಸ್ ಇದ್ದಾಗ ಹೇಳ್ಕೊಡೋರು, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ತುಂಬ ಕಲಿಯೋಕ್ಕೆ ಸಿಕ್ತು. ಆಮೇಲೆ ನನ್ನ ಪಾತ್ರ ತುಂಬ ಚೆನ್ನಾಗಿದೆ. ಐ ಆಮ್ ಲಿಟ್ರಲಿ ವೇಟಿಂಗ್ ಟು ವಾಚ್. ಹಾಗೆ ಎಲ್ಲರೂ ನೋಡೋಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅದು ತುಂಬ ಜನ ಕೇಳ್ತಾಯಿದ್ರು, ಮಾಸ್ಟರ್ ಯಾವಾಗ ಸಿನಿಮಾ ರಿಲೀಸ್ ಅಂತ. ಇದೇ ಮಾರ್ಚ್ 28ನೇ ತಾರೀಕು ರಿಲೀಸ್ ಆಗ್ತದೆ. ಪ್ಲೀಸ್ ಎಲ್ಲರೂ ಬನ್ನಿ ಥಿಯೇಟ್ರಲ್ಲಿ ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಈ ಪ್ರೀತಿ ಆಶೀರ್ವಾದ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್. ಎಂಟೈರ್ ಚಿತ್ರತಂಡಕ್ಕೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಅಂತ ಹೇಳ್ತಾ, ಇವಾಗ ಮೇನ್ ಮಾಧ್ಯಮ ಮಿತ್ರರು, ಸೊ ನಿಮ್ಮ ಏನಾದರೂ ಒಂದು ಪ್ರಶ್ನೆಗಳಿದ್ರೆ, ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಮಾತಾಡಿ. ಐ ಥಿಂಕ್